ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ವಿಶ್ವವಿಖ್ಯಾತ ಮೈಸೂರು ಅರಮನೆಯ ವರಹ ಗೇಟ್ನ ಮುಖ್ಯದ್ವಾರದ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ಸಾರ್ವಜನಿಕರು ಆಗಮಿಸುವ ವೇಳೆಯೇ ವರಹ ಗೇಟ್ನ ಮುಖ್ಯದ್ವಾರದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಕೆಳಗೆ ನಿಲ್ಲಿಸಿದ ಬೈಕ್ ಮೇಲೆಯೇ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು ಘಟನೆ ಬಳಿಕ ಸ್ಥಳದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಸದ್ಯ ಸ್ವಚ್ಛತಾ ಸಿಬ್ಬಂದಿ ಕುಸಿದು ಬಿದ್ದಿರುವ ಮೇಲ್ಛಾವಣಿಯ ಮಣ್ಣನ್ನು ತೆರವುಗೊಳಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಡಿಸೆಂಬರ್ 22ರಿಂದ ಹಳದಿ ಮಾರ್ಗ ಮೆಟ್ರೋದಲ್ಲಿ 6ನೇ ರೈಲು ಸಂಚಾರ ಆರಂಭವಾಗಲಿದ್ದು, ರೈಲುಗಳು ಪ್ರತಿ 12 ನಿಮಿಷಗಳಿಗೊಮ್ಮೆ ಸಂಚರಿಸುವ ಸಾಧ್ಯತೆ ದಟ್ಟವಾಗಿದೆ. ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ ನವೆಂಬರ್ ಕೊನೆಯ ವಾರದಲ್ಲಿ 6 ಬೋಗಿಗಳ ರೈಲು ಸೆಟ್ ಅನ್ನು ಪಡೆದುಕೊಂಡಿತು. ಈ ಬೋಗಿಗಳನ್ನು ಕೋಲ್ಕತ್ತಾ ಬಳಿ ಟಿಟಾಘರ್ ರೈಲ್ ಸಿಸ್ಟಮ್ಸ್ ಲಿಮಿಟೆಡ್ ಚೀನಾದ ನಾನ್ಜಿಂಗ್ ಪುಜೆನ್ ಕೋ ಲಿಮಿಟೆಡ್ ಜೊತೆ ಒಪ್ಪಂದ ಅಡಿಯಲ್ಲಿ ತಯಾರಿಸಲಾಗಿದೆ. ಇದು 1578 ಕೋಟಿ ರೂಪಾಯಿ ವೆಚ್ಚದಲ್ಲಿ 36 ರೈಲು ಸೆಟ್ಗಳನ್ನು ಪೂರೈಸುತ್ತಿದೆ. 6ನೇ ರೈಲು ಪ್ರಯಾಣಿಕರ ಸೇವೆಗೆ ಪ್ರವೇಶಿಸುವ ಮೊದಲು ಸಿಗ್ನಲಿಂಗ್ ಇಂಟರ್ಫೇಸ್ ಪರೀಕ್ಷೆಗಳೊಂದಿಗೆ 750 ಕಿಲೋಮೀಟರ್ ಮುಖ್ಯ ಮಾರ್ಗದ ಸಂಚಾರ ಪೂರ್ಣಗೊಳಿಸಬೇಕಾಗಿದೆ. ಕ್ರಿಸ್ಮಸ್ಗೆ ಮುಂಚಿತವಾಗಿ ಡಿಸೆಂಬರ್ 22ರಂದು ರೈಲನ್ನು ಸಂಚಾರಕ್ಕೆ ಬಿಡಲು ಸಿದ್ಧತೆ ನಡೆಯುತ್ತಿವೆ ಎಂದು ಹಿರಿಯ ಬಿಎಂಆರ್ಸಿಎಲ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಪೀಕ್ ಅವರ್ಗಳಲ್ಲಿ ಸುಮಾರು 12 ನಿಮಿಷಗಳಿಗೊಮ್ಮೆ ರೈಲು ಸಂಚರಿಸಲಿದೆ ಎಂದು ಹೇಳಿದರು. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ವಿಧಾನಸಭೆಯಲ್ಲಿ ಲಿಖಿತ ಪ್ರಶ್ನೆಗಳಿಗೆ ಉತ್ತರಿಸುವ ಅವಧಿಯಲ್ಲಿ ಕಾರಂಜ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಜಲಾವೃತಗೊಂಡ ಗ್ರಾಮಗಳು ಹಾಗೂ ಅಕ್ಕಪಕ್ಕದ ಜಮೀನುಗಳಿಗೆ ಸುಗಮ ಸಂಪರ್ಕ ಸಿಗುವಂತೆ ಔರಾದ್ ಎಸ್ನಿಂದ ರೇಕುಳಗಿ ಗ್ರಾಮದವರೆಗೆ ಸೇತುವೆ ನಿರ್ಮಾಣದ ಅಗತ್ಯತೆಯ ಕುರಿತು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದರ್ ಬೆಲ್ದಾಳೆ ಅವರು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ಸೆಳೆದು ಮಾತನಾಡಿದರು. ಕಾರಂಜ ಜಲಾಶಯದ ಸೇತುವೆ ನಿರ್ಮಾಣದ ನಂತರ ಫಲವತ್ತಾದ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಇದುವರೆಗೆ ಹಲವು ರೈತರಿಗೆ ಪರಿಹಾರ ಸಹ ಸಿಕ್ಕಿಲ್ಲ. ಹಿನ್ನೀರಿನ ಪ್ರದೇಶದಲ್ಲಿ ಅಲ್ಪ ಸ್ವಲ್ಪ ಇರುವ ಜಮೀನಿಗೆ ತೆರಳಲು ರಸ್ತೆ ಅಭಾವದಿಂದ ಅನೇಕ ರೈತರು ಸಂಚಾರದಲ್ಲಿ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈಗಾಗಲೇ ನಾನು ರೈತರ ಹಿತದೃಷ್ಟಿಯಿಂದ ಸೇತುವೆ ನಿರ್ಮಾಣಕ್ಕೆ ಮನವಿ ಸಹ ಸಲ್ಲಿಸಿದ್ದೇನೆ. ಈ ಸೇತುವೆ ನಿರ್ಮಾಣದಿಂದ ಸುತ್ತಲಿನ ಅನೇಕ ಗ್ರಾಮಗಳ ರೈತರಿಗೆ ನೆರವು ನೀಡಿದಂತಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ವಿಷಯಕ್ಕೆ ಗಮನ ಹರಿಸಿ ಸೇತುವೆ ಕಾಮಗಾರಿಗೆ ಶೀಘ್ರ 80 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದರೆ 3 ಕಿಲೋಮೀಟರ್ ಸೇತುವೆ ನಿರ್ಮಾಣವಾಗಿ ರೈತರಿಗೆ ನ್ಯಾಯ ದೊರೆಯುತ್ತದೆ ಎಂದು ಸಭಾಧ್ಯಕ್ಷರ ಮೂಲಕ ಶಾಸಕರು ಮನವಿ ಮಾಡಿದರು. ಶೈಲೇಂದ್ರ ಕೆ ಬೆಲ್ದಾಲ್. ನಮಸ್ಕಾರ ಸರ್. ಬೀದರ್ ದಕ್ಷಿಣ ಕ್ಷೇತ್ರದ ಕಾರಂಜ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಬರುವ ರೇಕುಳಗಿ ಹಾಗೂ ಔರಾದ್ ಎಸ್ ಮಧ್ಯ ಸೇತುವೆ ನಿರ್ಮಾಣ ಮಾಡುವ ಕುರಿತು ನಾನು ಗಮನ ಸೆಳೆಯಲು ಇಚ್ಛೆಪಡುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದೀವಿ. ಮಾನ್ಯ ಅಧ್ಯಕ್ಷರೇ,
ಉತ್ತರವನ್ನು ಕೊಟ್ಟಿದ್ದಾರೆ. ಮನೆ ಅಧ್ಯಕ್ಷರೇ, ಸುಮಾರು ನಾನು ಜನರು ನನಗೆ ವಿಧಾನಸಭೆಗೆ ಆಯ್ಕೆ ಮಾಡಿದಿಡಿದು ನಾನು 11/9/2023 ಮೊಟ್ಟ ಮೊದಲನೇ ನಾನು ಪತ್ರವನ್ನು ಕೊಟ್ಟಿದ್ದೆ ಸಾಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಅವರು 3 ಸಲ ಬೋರ್ಡಲ್ಲಿ ಪ್ಲೇಸ್ ಮಾಡಿದ್ದಾರೆ ಈ ಸಬ್ಜೆಕ್ಟನ್ನು. ಬಟ್ ಬೋರ್ಡಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಅಪ್ರೂವಲ್ ಮಾಡಿಲ್ಲ ಅಂತ ನಿಗಮದ MD ನನಗೆ ಸುಮಾರು ಸಲ ಹೇಳಿದ್ದಾರೆ. ಈ ಒಂದು ಸೇತುವೆ ನಿರ್ಮಾಣ ಮಾಡಲಿಲ್ಲ ಲಾಭಗಳನ್ನು ಒಂದೇ ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ ಅಧ್ಯಕ್ಷರೇ. ಇದು ಕಾರಂಜ ಡ್ಯಾಮ್ ಏನ್ ನಿರ್ಮಾಣ ಆಗಿದೆ 1974 ಕಾಲ್ದಾರಿ ಇತ್ತು, ಹೊಲಗಳಿಗೆ ಹೋಗ್ಲಿಕ್ಕೆ ಜನರ ಅನುಕೂಲ ಆಗ್ತಿತ್ತು ಅಧ್ಯಕ್ಷರೇ. ಅದಾದ್ಮೇಲೆ ಕಾರಂಜ ಡ್ಯಾಮ್ ಆದ್ಮೇಲೆ ಹಿನ್ನೀರು ಪ್ರದೇಶದಲ್ಲಿ ಬ್ಯಾಕ್ ವಾಟರ್ ನಿಂತ ಅಧ್ಯಕ್ಷರೇ. ಈಗ ಅಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸುಮಾರು ಒಂದು 24,000 ಎಕರೆ ಹೊಲ ಹಾಳಾಗಿದೆ, ನೀರು ನಿಂತಿದೆ, ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಅಹೋರಾತ್ರಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಸುಮಾರು 10 ವರ್ಷ ಹಿಡಿದು. ಅಲ್ಲಿ ಸೇತುವೆ ನಿರ್ಮಾಣ ಮಾಡೋದ್ರಿಂದ ಓನ್ಲಿ 3 ಕಿಲೋಮೀಟರ್ಸ್ ಅಷ್ಟೇ ಸೇತುವೆ ನಿರ್ಮಾಣ ಇರುತ್ತೆ ಅಧ್ಯಕ್ಷರೇ. ಇದರಿಂದ ಸುಮಾರು ಒಂದು 25 ಕಿಲೋಮೀಟರ್ ಜನರಿಗೆ ಬೀದರ್ಲಿಂದ ಹುಮ್ನಾಬಾದ್ ಹೋಗೋದಾಗ್ಲಿ, ಗುಲ್ಬರ್ಗ ಹೋಗೋದಾಗ್ಲಿ, ಶೋಲಾಪುರ ಹೋಗೋದಾಗ್ಲಿ NH9 ಹಾಗೂ NH15ಗೆ ಅನುಕೂಲ ಆಗ್ತದೆ ಅಧ್ಯಕ್ಷರೇ. ಇದು ಸೇತುವೆ ನಿರ್ಮಾಣ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಸುಮಾರು ಖೇಣಿ ರಂಜೋಳು, ರೇಕುಳ್ಗಿ, ಹೊಚಕ್ನಳ್ಳಿ, ಶ್ರೀಕಟ್ನಳ್ಳಿ, ಔರಾದೇಸು ಇದೆಲ್ಲ ಜನರಿಗೆ ಸಾಕಷ್ಟು ಜನರಿಗೆ ಸಾವಿರಾರು ಜನರಿಗೆ ಅನುಕೂಲ ಆಗ್ತದೆ. ಏನು 65-70 ಕೋಟಿ ಸರ್ಕಾರಕ್ಕೆ ಒಂದು ದೊಡ್ಡ ಅಮೌಂಟ್ ಅಧ್ಯಕ್ಷರೇ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಮಾನ್ಯ ಸದಸ್ಯರು ಹೇಳಿದ ಹಾಗೆ ಉಪಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಏನಂದರೆ ಈ ಒಂದು ರಸ್ತೆ ನಿರ್ಮಾಣ ಕೈಗೊಳ್ಳಲು ಯೋಜಿಸಲಾಗಿದೆ, ಅಂದರೆ ಮಾಡಬೇಕು ಅಂತ ಉದ್ದೇಶ ಇದೆ. ಎಸ್ಟಿಮೇಟು ರೆಡಿಯಾಗಿದೆ. ಇದು KNNL ಅಲ್ಲಿ ಇದು ಪ್ರಸ್ತಾವನೆ ಸಲ್ಲಿಸಲಾಗಿದೆ. KNNL ಬೋರ್ಡಿಗೆ ಇದು ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಂತ ಹಂತವಾಗಿ, ಯಾಕಂದರೆ KNNL ಏನಾಗಿದೆ, ಭಾಳಷ್ಟು ಪ್ರಾಜೆಕ್ಟ್ಸು ಬಂದ್ಬಿಟ್ಟಿದೆ. ಆಮೇಲೆ ಹಿಂದಿನ ಸರ್ಕಾರದಲ್ಲಿ ಹಣ ಹೋಗ್ತೀರಿ ಸರ್, ಈಗ ಇದ್ದ ಸರ್ಕಾರ ಕೇಳಿ ಹಣ ನೀವು ಹಿಂದಿನ ಸರ್ಕಾರ ಮಾಡ್ರಿ ಹೇಳಿ ಅಷ್ಟೇ. ನೀವು ಈಗ ಮಾನ್ಯ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿ ನೀವು ಮತ್ತೆ ಆಗ್ತದೆ ಇಲ್ವಾ? ಈಗ ನಾವಂತೂ ಇದನ್ನ ಮಾಡ್ಬೇಕಂತ ಉದ್ದೇಶ ಇದೆ. ಬಟ್ ಈಗ ಏನಾಗಿದೆ, ಹಿಂದೆ ಬಹಳಷ್ಟು ಪ್ರಾಜೆಕ್ಟ್ ಇದೆ, ಆದ್ರೂ ಕೂಡ ಇದನ್ನ ಆದ್ಯತೆ ಮೇಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. 2.5 ವರ್ಷ ಹಿಂದಿನ ಸರ್ಕಾರ ಅಂತ ಇದ್ರ ಅಧ್ಯಕ್ಷರೇ. ಈಗ ಮುಂದೆ ಗಾಡಿ ಓಡಿಸ್ರಿ, ದಯವಿಟ್ಟು ಇದು ಅಪ್ರೂವಲ್ ಮಾಡ್ಕೊಡ್ಬೇಕಂತ ವಿನಂತಿ ಮಾಡ್ಕೊ. ಅಶೋಕ್ ಕುಮಾರ್ ರೈ. ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶಗಳಲ್ಲಿ ಅನುದಾನ ರಹಿತವಾಗಿ ದಶಕಗಳಿಂದ ನಿಂದ ಕನ್ನಡ ಶಾಲೆಗಳು ನೀಡುತ್ತಿರುವ ಶಿಕ್ಷಣ ಸೇವೆಯನ್ನು ಮೆಚ್ಚಿ ಅವುಗಳನ್ನು ವೇತನ ಅನುದಾನಕ್ಕೆ ಒಳಪಡಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಪರಿಶೀಲನೆ ನಡೆಸಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಭರವಸೆ ನೀಡಿದ್ದಾರೆ. ಕನ್ನಡ ಅನುದಾನ ರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಮತ್ತು ನೌಕರರ ಒಕ್ಕೂಟ ನಡೆಸುತ್ತಿರುವ ಪ್ರತಿಭಟನೆಗೆ ಬೆಳಗಾವಿಯಲ್ಲಿ ಭೇಟಿ ನೀಡಿ ಅವರ ಅಹವಾಲು ಸ್ವೀಕರಿಸಿದ ಬಳಿಕ ಸಚಿವರು ಮಾತನಾಡಿದರು. 1995ರಿಂದ 2005ರ ಅವಧಿಯಲ್ಲಿ ಸ್ಥಾಪಿತವಾದ ಕನ್ನಡ ಮಾಧ್ಯಮದ ಅನುದಾನ ರಹಿತ ಶಾಲೆಗಳು ಹಾಗೂ ಕಾಲೇಜುಗಳಿಗೆ ವೇತನ ಅನುದಾನ ನೀಡುವ ಅಗತ್ಯ ಇದೆ. ಈ ನ್ಯಾಯಸಮ್ಮತ ಬೇಡಿಕೆಯನ್ನು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು ಆರ್ಥಿಕ ಇಲಾಖೆಯಿಂದ ಅಗತ್ಯ ಅನುಮೋದನೆ ಪಡೆಯಲು ವಿನಂತಿಸಲಾಗುವುದು. ಈ ಸಂದರ್ಭದಲ್ಲಿ ಶಿಕ್ಷಣ ಸಚಿವ ಶ್ರೀ ಮಧು ಬಂಗಾರಪ್ಪ, ವಿಧಾನ ಪರಿಷತ್ ಸದಸ್ಯ ಶ್ರೀ ಪುಟ್ಟಣ್ಣ ಹಾಗೂ ಹಲವರು ಗಣ್ಯರು ಉಪಸ್ಥಿತರಿದ್ದರು. ಬಹಳ ಅವಶ್ಯಕತೆ ಇದೆ. ಇದ್ರ ಬಗ್ಗೆ ಈಗಾಗಲೇ ಮಧು ಅವರು ಮಾತನಾಡಿದ್ದಾರೆ, ಅನೇಕ ಶಾಸಕರುಗಳು ಮಾತನಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಮುಖ್ಯಮಂತ್ರಿಗಳಿಗೂ ಬಹಳ ಕಳಕಳಿ ಇದೆ, ಕಾಳಜಿ ಇದೆ. ಅದರಲ್ಲಿ ವಿಶೇಷವಾಗಿ ಕನ್ನಡದ ಬಗ್ಗೆ ಬಹಳ ಅತ್ಯಂತ ಕಳಕಳಿ ಉಳ್ಳಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯ. ಇವತ್ತಿನ ಕಾಲದಲ್ಲಿ ನಾವು ಕನ್ನಡ ಶಾಲೆಯನ್ನು ಉಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ದೃಷ್ಟಿಯಿಂದಲೂ ಇವತ್ತು ವೇತನ ಅನುದಾನಕ್ಕೆ ಒಳಪಡಿಸುವಂಥದ್ದು ಮತ್ತು ಕೆಲವೊಂದು ಏನು ಆಡಳಿತಾತ್ಮಕ ಸಮಸ್ಯೆಗಳಿದ್ದಾವೆ, ನವೀಕರಣ ಇರ್ಬೋದು, ಇನ್ನಿತರ ವಿಷಯಗಳು ಇರ್ಬೋದು, ಇವೆಲ್ಲವನ್ನು ಬಗೆಹರಿಸುವಂಥದ್ದು ನಮ್ಮ ಕರ್ತವ್ಯ ಇದೆ. ಮಾನ್ಯ ಮಧು ಬಂಗಾರಪ್ಪನವರು ಈಗಾಗಲೇ ಮಾತನಾಡಿದ್ದಾರೆ. ಶಿಕ್ಷಣ ಸಚಿವರಾಗಿ ಅವರೆಲ್ಲ ಪ್ರಸ್ತಾವನೆ ತಯಾರು ಮಾಡಿದ್ದಾರೆ, ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗ ಸಿದ್ಧತೆ ಮಾಡಿಕೊಂಡು ಈಗ ಅವರು ಯಾವ ರೀತಿಯಲ್ಲಿ ಇದನ್ನು ಕಾರ್ಯಗತ ಮಾಡುವಂತದ್ರ ಬಗ್ಗೆ ಬಹಳಷ್ಟು ಕಳಕಳಿ ಇಟ್ಕೊಂಡಿದ್ದಾರೆ. ನಾನು, ಮಧು ಬಂಗಾರಪ್ಪನವರು, ಮಾನ್ಯ ನಮೋಶ್ ಅವರು, ಪುಟ್ಟಣ್ಣವರು, ಮಾನ್ಯ ಸುಂಕನೂರವರು, ಲಕ್ಷ್ಮಣರವರು, ಮಾನ್ಯ ಮಾದೇಗೌಡರು, ಶ್ರೀನಿವಾಸ್ ಅವರು, BT ಶ್ರೀನಿವಾಸ್ ಅವರು, ನಾವೆಲ್ಲ ಸೇರ್ತೀವಿ. ನಿಮ್ಮ ಪರ ಎಲ್ಲರೂ ಇದ್ದೀವಿ, ಪಕ್ಷಾತೀತವಾಗಿದ್ದೀವಿ. ನಿಮ್ಮ ಬೇಡಿಕೆ ಬಹಳ ಇವತ್ತು ಸಮಂಜಸವಾಗಿದೆ.
ನಾವೆಲ್ಲ ಸೇರಿ ಎಲ್ಲ ಕೊನೆಗೆ ಏನು ಉಳಿದಿದೆ ಅಂದ್ರೆ ಆರ್ಥಿಕ ಇಲಾಖೆ ಸಮ್ಮತಿ ತೆಗೆದುಕೊಳ್ಳುವಂಥದ್ದು. ನಾನು ಮಧುವರು ಎಲ್ಲ ಶಾಸಕರು ಸೇರಿಕೊಂಡು ಪಟ್ಟಿಡಿದು ಆರ್ಥಿಕ ಇಲಾಖೆ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇವತ್ತು ಇದನ್ನು ಕಾರ್ಯಗತ ಮಾಡುವಂತ ಪ್ರಾಮಾಣಿಕವಂತ ಪ್ರಯತ್ನ ನಾವು ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ತಮ್ಮಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಮಧುವರಂತೂ ಈಗಾಗಲೇ ಹೇಳಿದ್ದಾರೆ. ನಾನು ಅಷ್ಟೇ ಇಲ್ಲ, ಎಲ್ಲ ಸಚಿವರಿಗೂ ಜೊತೆಯಲ್ಲಿ ತಗೊಳ್ತೀವಿ, ಎಲ್ಲರ ಸಹಕಾರ ತಗೊಳ್ತೀವಿ, ಸಚಿವ ಸಂಪುಟದಲ್ಲೂ ಚರ್ಚೆ ಮಾಡ್ತೀವಿ, ಮಾಡಿ ಇದನ್ನು ಕಾರ್ಯಗತ ಮಾಡುವಂತ ಕೆಲಸ ಮಾಡಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ, ವಿವಾದಾತ್ಮಕ ಸುರಂಗ ರಸ್ತೆ ಯೋಜನೆಯು ಲಾಲ್ಬಾಗ್ ಸಸ್ಯೋದ್ಯಾನದಲ್ಲಿ 276 ಮರಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಗ್ರೇಟರ್ ಬೆಂಗಳೂರು ಜಿಬಿಎ ನಡೆಸಿದ ಆರಂಭಿಕ ಸಮೀಕ್ಷೆಯ ಅಂದಾಜಿಸಿದೆ. ಲಾಲ್ಬಾಗ್ ಬಳಿಯ ಸಿದ್ದಾಪುರ್ ಮತ್ತು ಅಶೋಕ್ ಪಿಲ್ಲರ್ ವೃತ್ತದ ನಡುವೆ ಸುರಂಗ ನಿರ್ಗಮನವನ್ನು ಆಯೋಜಿಸಲಾಗಿದೆ ಎಂದು ನಗರಾಭಿವೃದ್ಧಿ ಇಲಾಖೆಯ ಮೂಲಗಳು ತಿಳಿಸಿವೆ. ಹೆಬ್ಬಾಳ್ ಎಸ್ಟಿ ಮಾಲ್ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ ಕೆಎಸ್ಆರ್ಪಿ ಜಂಕ್ಷನ್ವರೆಗಿನ ಸುರಂಗ ರಸ್ತೆಯು ಉದ್ಯಾನವನದ ಮರಗಳ ಹೊದಿಕೆ ಮತ್ತು ಕೆಲವು ರಚನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗಿದೆ. ಸುರಂಗ ನಿರ್ಗಮನಕ್ಕೆ 2,56,248.95 ಚದರ ಅಡಿ ಭೂಮಿಯ ಅಗತ್ಯವಿದೆ ಎಂದು ಆರಂಭಿಕ ಸಮೀಕ್ಷೆ ಸೂಚಿಸುತ್ತದೆ. ಅಧಿಕಾರಿಗಳು ಯುಡಿಡಿಗೆ ನೀಡಿದ ವರದಿಯ ಪ್ರಕಾರ 0.3 ಮೀಟರ್ನಿಂದ 3 ಮೀಟರ್ಗಿಂತ ಹೆಚ್ಚಿನ ಸುತ್ತಳತೆ ಹೊಂದಿರುವ ಮರಗಳನ್ನು ಕತ್ತರಿಸಬೇಕು ಎಂದು ಯುಡಿಡಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಬೀದರ್ ಸಂಸದರಾದ ಸಾಗರ್ ಖಂಡ್ರೆ ಸೇರಿದಂತೆ ಕಾಂಗ್ರೆಸ್ ಸಂಸದರ ನಿಯೋಗವು ಇಂದು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಭೇಟಿ ಮಾಡಿ ಕರ್ನಾಟಕದ ರೈತರು ಎದುರಿಸುತ್ತಿರುವ ಗಂಭೀರ ಕೃಷಿ ಸಂಕಷ್ಟಗಳ ಕುರಿತು ಮನವಿ ಸಲ್ಲಿಸಿದರು. ನಿಯೋಗವು ಮುಖ್ಯವಾಗಿ ತೊಗರಿ ಮಾರುಕಟ್ಟೆ ಬೆಲೆ ಎಂಎಸ್ಪಿಗಿಂತ ಬಹಳ ಕಡಿಮೆಯಾಗಿರುವುದು ಹಾಗೂ ಪಿಎಂಎಫ್ಬಿವೈ ಪರಿಹಾರ ಸರಿಯಾಗಿ ಮತ್ತು ಸಮಯಕ್ಕೆ ಸಿಗದಿರುವುದು ಎಂಬ 2 ಪ್ರಮುಖ ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದಿತು. ಈ ವರ್ಷ ಭಾರಿ ಮಳೆಯಿಂದ ಬೀದರ್ ಕ್ಷೇತ್ರದಲ್ಲಿ ಬೆಳೆಗಳಿಗೆ ವ್ಯಾಪಕ ಹಾನಿಯಾದರೂ ವಿಮಾ ಪರಿಹಾರ ಇನ್ನೂ ಸಮರ್ಪಕವಾಗಿ ತಲುಪಿಲ್ಲವೆಂದು ಸಾಗರ್ ಖಂಡ್ರೆ ಅವರು ಪ್ರಸ್ತಾಪಿಸಿ ತಕ್ಷಣ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ವಿನಂತಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮಾನ್ಯ ಸಚಿವರು ತೊಗರಿಯನ್ನು ಎಂಎಸ್ಪಿ ದರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಖರೀದಿ ಮಾಡುವ ವಿಶ್ವಾಸ ನೀಡಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.